ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ ಹಾಸನ ಜಿಲ್ಲೆದವರು ಇದ್ರೆ ಅವ್ರ ವಿಡಿಯೋ ನೋಡಬೇಕು. ಯಾಕಪ್ಪ ಅಂತಂದ್ರೆ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ನಿಮಗೆ ಉಪಕರಣಗಳು ಕೊಡ್ತಾ ಇದ್ದಾರೆ. ಅದು ಯಾವುದು ನೋಡ್ಕೊಳ್ಳಿ. ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು, ಮರಗೆಲಸ, ಗಾರೆ ಕೆಲಸ, ದೋಬಿ, ಕ್ಷೌರಿಕ, ಎಲೆಕ್ಟ್ರಿಕಲ್ ಟೂಲ್ ಕಿಟ್, ಮತ್ತೆ ಬೋರ್ವೆಲ್ ರಿಪೇರಿ, ಮೋಟರ್ ರಿವೈಂಡಿಂಗ್. ಸೊ ಇಷ್ಟೆಲ್ಲ ನಿಮ್ಗೆ ಏನಪ್ಪಾ ಅಂತಂದ್ರೆ ಉಪಕರಣಗಳು ಕೊಡ್ತಾ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ ಇದು ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದ್ರೆ 25/7/2026ಗೆ ಸ್ಟಾರ್ಟ್ ಆಗಿದೆ. ಸೊ ಕೊನೆ ದಿನಾಂಕ ಎಷ್ಟು? 15/9/2026ವರೆಗೆ ಏನಪ್ಪಾ ಅಂದ್ರೆ ಈ ಅಪ್ಲಿಕೇಶನ್ ಇರುತ್ತೆ. ಸೊ ಯಾವ ವೆಬ್ಸೈಟ್ ಇಲ್ಲಪ್ಪ ಅಂತಂದ್ರೆ hasan.nic.in ಈ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಿದೆ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇ ನಿಮ್ದು ಅರ್ಹತೆ ಇರಬೇಕಪ್ಪ ಅಂತ ನೋಡ್ಕೊಳ್ಳಿ. ಒಂದು ಕುಟುಂಬಕ್ಕೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು. ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು. ಸೊ ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಷ್ಟೆಲ್ಲ ಕಿಟ್ಗಳು ನಿಮ್ಗೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸತಕ್ಕದ್ದು. ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ, ಮರಗೆಲಸ, ಗಾರೆ ಕೆಲಸ, ಎಲೆಕ್ಟ್ರಿಕಲ್ ಟೂಲ್ ಕಿಟ್, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು ಹಾಗೂ ಬೋರ್ವೆಲ್ ರಿಪೇರಿ, ಮೋಟರ್ ರಿವೈಂಡಿಂಗ್ ಉಪಕರಣಗಳನ್ನು ಪಡೆದಕ್ಕಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯಸ್ಸು ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 55 ವರ್ಷ ಇರತಕ್ಕದ್ದು. ಏನಪ್ಪಾ ಅಂದ್ರೆ ನಿಮ್ಮ ಎಷ್ಟಂದ್ರೆ ಏಜು 18 ವರ್ಷ ಮೇಲ್ಪಟ್ಟಿರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 25 ವರ್ಷ ಒಳಗಡೆ ಇರಬೇಕು. ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹ ಇರುವುದಿಲ್ಲ. ಸೊ ನಿಮ್ಮ ಮನೇಲಿ ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ನೀವು ಎಲಿಜಿಬಲ್ ಇರಲ್ಲ ಅಂತ ಹೇಳಿದ್ದಾರೆ. ಸೊ ಆನ್ಲೈನಲ್ಲಿ www.hasan.nic.in ವೆಬ್ಸೈಟ್ ಮುಖಾಂತರ ಅವಶ್ಯ ಮಾಹಿತಿ ಭರ್ತಿ ಮಾಡಿ ಮತ್ತು ಸಂಬಂಧಿಸಿದ ದಾಖಲೆಗಳನ್ನು ಸ್ವಯಂ ದೃಢೀಕರಣ ಪತ್ರಗಳನ್ನು ಅಪ್ಲೋಡ್ ಮಾಡುವ ಮೂಲಕ ನಿಗದಿತ ದಿನಾಂಕಗಳಿಗಾಗಿ ಅರ್ಜಿ ಸಲ್ಲಿಸುವುದು. ಏನಪ್ಪಾ ಅಂದ್ರೆ ಅಲ್ಲಿ ನೀವು ಈ ವೆಬ್ಸೈಟ್ ಹೋಗಿ ನೀವು ಏನಪ್ಪಾ ಅಂದ್ರೆ ಅಲ್ಲೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಅರ್ಜಿಯೊಂದಿಗೆ ಕೆಳಕಂಡ ದಾಖಲಾತಿಗಳು ನೀಡುವುದು. ಏನಪ್ಪಾ ಅಂದ್ರೆ ನೀವು ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡ್ಕೊಳ್ಳಿ. ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಜನ್ಮ ದಿನಾಂಕ ನಮೂದಿಸುವ ದಾಖಲೆ, ವರ್ಗಾವಣೆ ಅಥವಾ LC ಅಥವಾ SLC ಮಾಸ್ ಕಾರ್ಡು ಅಥವಾ ಯಾವ್ದಾದ್ರು ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜಾತಿ ಪ್ರಮಾಣ ಪತ್ರ ಬೇಕು. ಜೊತೆಗೆ BPL ಅಥವಾ APL ಪಡಿತರ ಚೀಟಿ, ರೇಷನ್ ಕಾರ್ಡ್ ಬೇಕು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಿಂದ ವೃತ್ತಿ ಮಾಡುತ್ತಿರೋ ಬಗ್ಗೆ ದೃಢೀಕರಣ ಪತ್ರ, ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಪ್ರಮಾಣ ಪತ್ರ, ಯಾವುದೇ ಸರ್ಕಾರಿ ಸಂಸ್ಥೆಗಳಿಂದ ತರಬೇತಿ ಪಡೆದಿದ್ದರೆ ತರಬೇತಿ ಪ್ರಮಾಣ ಪತ್ರ, ಟೈಲರಿಂಗು, ಮರಗೆಲಸ, ಗಾರೆ ಕೆಲಸ, ದೋಬಿ, ಕ್ಷೌರಿಕ, ಎಲೆಕ್ಟ್ರಿಕಲ್ ರಿಪೇರಿ, ಬೋರ್ವೆಲ್ ರಿಪೇರಿ, ಮೋಟರ್ ರಿವೈಂಡಿಂಗ್. ಸೊ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಯಾವ್ದಾದ್ರು ಏನಂದ್ರೆ ಕಾಗದ ಪತ್ರ, ಏನಾದ್ರು ಪ್ರಮಾಣ ಪತ್ರ ಇದ್ರೆ ಅದ್ರದ್ದು ನೀವು ಏನಪ್ಪಾ ಅಂದ್ರೆ ಅಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ವಿಕಲಚೇತನರು ಇದ್ರೆ, ನೀವು ಹ್ಯಾಂಡಿಕ್ಯಾಪ್ಟ್ ಇದ್ರೆ ಅದ್ರದ್ದು ಕೂಡ ಪ್ರಮಾಣ ಪತ್ರ ನಿಮ್ಮ ಹತ್ರ ಇದ್ರೆ ನಡೆಯುತ್ತೆ. ಮಾಜಿ ಸೈನಿಕರ ಪ್ರಮಾಣ ಪತ್ರ ಅದು ಕೂಡ ಇದ್ರೆ ನಡೆಯುತ್ತೆ. ಜೊತೆಗೆ ತಾಲೂಕುವಾರು ಹಾಗೂ ಪ್ರವರ್ಗವಾರರು ಗುರಿ ಏನೋ ನಿಗದಿಪಡಿಸಿಕೊಳ್ಳಲಾಗುತ್ತದೆ. ಅದು ಬಿಟ್ಬಿಡಿ. ಆಯ್ಕೆ ಪ್ರಕ್ರಿಯೆ ನಿಗದಿಪಡಿಸಿರುವ ಗುರಿಗಿಂತ ಹೆಚ್ಚಿನ ಅರ್ಜಿಗಳನ್ನು ಸ್ವೀಕೃತವಾಗಿದ್ದಲ್ಲಿ ಲಾಟರಿ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಏನಪ್ಪಾ ಇದ್ರ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ ನೋಡ್ಕೊ ಬಂದ್ವಿ. ಇಷ್ಟ ಅಂದ್ರೆ ಟೋಟಲ್ ಆಗಿ ಏನಪ್ಪಾ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕಲ್ ಶೇವಿಂಗ್ ಮೆಷಿನ್ ಏನಪ್ಪಾ ಅಂತಂದ್ರೆ 250 ಇದಾವೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮರಗೆಲಸ, ಗಾರೆ ಕೆಲಸ, ದೋಬಿ, ಕ್ಷೌರಿಕ, ಎಲೆಕ್ಟ್ರಿಕಲ್ ಟೂಲ್ ಕಿಟ್ಟು, ಬೋರ್ವೆಲ್. ಸೊ ಇಷ್ಟೆಲ್ಲ ಏನಂದ್ರೆ ಇವೆಲ್ಲ 640, 250. ಸೊ ಇದಕ್ಕಿಂತ ನೀವು ಜಾಸ್ತಿ ಅಪ್ಲಿಕೇಶನ್ ಬಂದ್ರೆ ಏನಪ್ಪಾ ಅಂತಂದ್ರೆ ಲಾಟ್ರಿ ಮುಖಾಂತರ ಏನಪ್ಪಾ ಅಂತಂದ್ರೆ ನಿಮ್ದನ್ನು ಏನಂದ್ರೆ ಆಯ್ಕೆ ಮಾಡ್ತಾರೆ ಅಂತ ಇಷ್ಟೆಲ್ಲ ಮಾಹಿತಿ ಹೇಳಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ www.hasan.nic. ಸೊ ಇದು ನೀವು ಏನಪ್ಪಾ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ತರ ಒಂದು ಪೇಜ್ ಓಪನ್ ಆದ್ರೆ ನೋಡಬಹುದು ನೀವು ಪ್ರತಿಯೊಂದು ಕೂಡ ಇದು 2026-2027 ಸಾಲಿನ ಜಿಲ್ಲಾ ವಲಯ ಕಾರ್ಮಿಕದಡಿ. ಸೊ ಇಷ್ಟು ಪ್ರತಿಯೊಂದು ಕೂಡ ಇವೆಲ್ಲ ನೀವು ಏನಪ್ಪಾ ಅಂದ್ರೆ ವೃತ್ತಿ ನಿರತ ಕುಶಲಕರ್ಮಿಗಳೇ ಇಲ್ಲೆಲ್ಲ ಪ್ರತಿಯೊಂದು ಕೂಡ ಆಲ್ರೆಡಿ ಹೇಳಿದ್ದೀನಿ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಅಂತ. ಸೊ ಯಾವ ತರ ನೋಡ್ಕೊಳ್ಳಿ. ಅರ್ಜಿದಾರ ವಿವರ ನಿಮ್ದು ಹೆಸರು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ತಂದೆ ಅಥವಾ ಗಂಡನ ಹೆಸರು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಜೆಂಡರ್ ಯಾವುದು ನೋಡ್ಕೊಳ್ಳಿ, ಮೇಲ್, ಪುರುಷ, ಮಹಿಳೆ, ಇತರೆ. ಸೊ ಯಾವ್ದು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಅಡ್ರೆಸ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ದು ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೆ ಅದು ಕೂಡ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಿಮ್ದು ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಕಾಸ್ಟ್ ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ಜನರಲ್ ಇದ್ರೆ ಜನರಲ್ ಹಾಕೊಳ್ಳಿ, OBC ಇದ್ರೆ OBC, SC ಇದ್ರೆ SC, ST ಇದ್ರೆ ST, ಮತ್ತೆ ಒಂದ್ ವೇಳೆ ಮೈನಾರಿಟಿ ಮುಸ್ಲಿಂ ಇದ್ರೆ ಯಾವ್ದು ಚಾಯ್ಸ್ ನಿಮ್ದು ಯಾವ್ದು ಬರ್ತದೆ ಕಾಸ್ಟ್ ಅದು ಆಯ್ಕೆ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿದಾರ ಅಂಗವಿಕಲರು ವರ್ಗಕ್ಕೆ ಸೇರಿದವರು ಅಂತಿದ್ದಾರೆ. ಸೊ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ರೆ ಎಸ್ ತಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿದಾರ ಮಾಜಿ ಸೈನಿಕರು ಸೇರಿದವರು ಏನ ಅಂತಿದ್ದಾರೆ. ಒಂದ್ ವೇಳೆ ನೀವು ಆಲ್ರೆಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಸೊ ಹೌದು ತಕೊಳ್ಳಿ, ಎಸ್ ಅಂತ ತಕೊಳ್ಳಿ. ಇಲ್ಲ ಅಂದ್ರೆ ನೋ ತಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಈಗ ನಡೆಸುತ್ತಿರುವ ಚಟುವಟಿಕೆ. ಸೊ ಪ್ರೆಸೆಂಟ್ ಏನು ವ್ಯಕ್ತಿ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಅದು ಕೂಡ ನೀವು ಇಲ್ಲಿ ಫಿಲ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಡೆಸಿರೋ ಚಟುವಟಿಕೆ ವಂಶ ಪಾರಂಪರ್ಯ ಇದೆ. ಸೊ ಈಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇನು ವಂಶ ಪಾರಂಪರ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಒಂದ್ ವೇಳೆ ಇದ್ರೆ ಎಸ್ ತಕೊಳ್ಳಿ. ಸದರಿ ಚಟುವಟಿಕೆಯನ್ನು 2 ವರ್ಷಗಳಿಂದ ನಡೆಸ್ತಿದ್ದಾರೆ ಅಂತಿದ್ದಾರೆ. ಸೊ ಏನಪ್ಪಾ ಅಂದ್ರೆ ನಿಮ್ಗೆ ಈ ಕೆಲಸ ಎಷ್ಟು ವರ್ಷದಿಂದ ನಿಮ್ದು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಲ್ಲಿ ಫಿಲ್ ಮಾಡ್ಕೋಬಹುದು. ಇಲ್ಲಿ ನೋಡ್ಕೊಳ್ಳಿ. ಸೊ ಎಷ್ಟು ವರ್ಷ ಇದೆ ಅದು ಕೂಡ ನೀವು ಇಲ್ಲಿ ಎಷ್ಟು ವರ್ಷ ಅಂತ ಮೆನ್ಷನ್ ಮಾಡಬಹುದು. ಸುಧಾರಿತ ಉಪಕರಣಗಳ ಪಡೆಯಲು ಹೆಚ್ಚಿಸುವ ಚಟುವಟಿಕೆ. ಸೊ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೀವು ಯಾವ್ದು ಕೆಲಸ ಮಾಡ್ತಾರೆ ಇಲ್ಲಿ ಮೇನ್ ಆಗಿ ನೀವು ಯಾವ್ದು ಅಂದ್ರೆ ನೋಡ್ಬೋದು. ನೀವು ಏನಪ್ಪಾ ಅಂದ್ರೆ ನೀವು ಹೊಲಿಗೆ ಯಂತ್ರ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಸೇವಿಂಗ್ ಮಷೀನ್ ಅಲ್ಲಿ ಏನಾದ್ರೂ ನೀವು ವರ್ಕ್ ಮಾಡ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಳ್ಳೆ ಮರ ಕೆಲಸ ಮಾಡ್ತಾ ಇದ್ರೆ ಕಾರ್ಪೆಂಟರ್ ಇದು ಚಾಯ್ಸ್ ಮಾಡ್ಕೊಳ್ಳಿ. ಗಾರೆ ಕೆಲಸ, ಧೋಬಿ, ಕ್ಷೌರಿಕ, ಎಲೆಕ್ಟ್ರಿಕಲ್ ಟೂಲ್ ಕಿಟ್ಟು. ಸೊ ನಿಮ್ದು ಯಾವ್ದು ಬರುತ್ತೆ ಅದು ಚಾಯ್ಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಗತ್ಯ ದಾಖಲೆಗಳು ಏನಪ್ಪಾ ಅಂತಂದ್ರೆ ನಿಮ್ದು ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ನಿಮ್ದು ರೇಷನ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತ್ ವೃತ್ತಿ ದೃಢೀಕರಣ ಪತ್ರ ಬರುತ್ತೆ. ಸೊ ಅದು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಸಿನ ಬಗ್ಗೆ ದಾಖಲಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಏನಪ್ಪಾ ಅಂತಂದ್ರೆ ನಿಮ್ದು ಜಾತಿ ಪ್ರಮಾಣ ಪತ್ರ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಹತ್ರ ನೀವು ಅಂಗವಿಕಲರಿದ್ರೆ
ನಿಮ್ದು ಅಂಗವಿಕಲ ಸರ್ಟಿಫಿಕೇಟ್ ಬರುತ್ತೆ, ಅದು ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಾನು ಒಪ್ಪುತ್ತೇನೆ ಅಂತ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಕ್ಯಾಪ್ಚರ್ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಮಾಹಿತಿ ನಿಮ್ಗಾಗಿದೆ. ಸೊ ಈ ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ಅಪ್ಲಿಕೇಶನ್ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ರೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.